ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್. ಇವತ್ತು ತುಂಬ ಈಸಿಯಾಗಿ ತುಂಬ ರುಚಿಕರವಾಗಿ ಮನೆಯಲ್ಲೇ ಪಲಾವ್ ರೆಸಿಪಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಮೊದಲು ಒಂದು ಮಿಕ್ಸಿ ಜಾರಿಗೆ 4ರಿಂದ 5 ಹಸಿಮೆಣಸಿನಕಾಯಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ತುರಿದಿರೋ ಹಸಿ ಕೊಬ್ಬರಿ, 4 ಏಲಕ್ಕಿ, 1 ಟೀ ಸ್ಪೂನ್ ಜೀರಿಗೆ, ಲವಂಗ, ಕಲ್ಹೂವು, ಜಾಪತ್ರೆ, ಚಕ್ಕೆ, 1 ಇಂಚು, ಮೆಣಸಿನಕಾಳು, 2 ಚಕ್ಕೆ ಮೊಗ್ಗು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 4 ಗ್ಲಾಸ್ ನೀರನ್ನು ಕಾಯಲಿಕ್ಕೆ ಇಟ್ಕೊಳ್ಳೋಣ. ಒಂದು ಕುಕ್ಕರ್ನಲ್ಲಿ 4ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಸ್ಪೂನ್ ತುಪ್ಪವನ್ನು ಹಾಕೋಣ. ಇವಾಗ ಸಾಸಿವೆಯನ್ನು ಹಾಕಿ ಚಟಪಟ ಸಿಡಿಸಿ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ನಂತರ ಗೋಡಂಬಿ, ಸ್ಟಾರ್ ಹೂವು, ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಗೋಡಂಬಿ ಕಂದು ಬಣ್ಣಕ್ಕೆ ಬರುವಷ್ಟರಲ್ಲಿ ಕರಿಬೇವು, ಕತ್ತರಿಸಿದ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಕತ್ತರಿಸಿದ ಕ್ಯಾರೆಟ್ ಹಾಗೂ ಬೀಟ್ರೂಟನ್ನು ಹಾಕಿ ಫ್ರೈ ಮಾಡೋಣ. ನಂತರ ಕತ್ತರಿಸಿದ ಆಲೂಗಡ್ಡೆ ಹಾಗೂ ಬೀನ್ಸನ್ನು ಸಹ ಹಾಕಿ ಫ್ರೈ ಮಾಡೋಣ. ನಂತರ ನೆನೆಸಿದ ಬಟಾಣಿ, 1 ಸ್ಪೂನ್ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಕತ್ತರಿಸಿದ 4ರಿಂದ 5 ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಬಾಣಲೆಯಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಕ್ಕಿಯನ್ನು ನಾನು ತೊಳೆದು ಹಾಕ್ಕೊಂಡಿದ್ದೀನಿ. ಹೀಗೆ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಉದುರಾಗಿ ಫ್ರೈ ಆಗಬೇಕು. ಈ ಕಡೆ ಕುಕ್ಕರಲ್ಲಿ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ನಂತರ ರುಬ್ಬಿದ ಮಸಾಲ ಹಾಕಿ ಫ್ರೈ ಮಾಡಿ, ನಂತರ ಹುರಿದ ಅಕ್ಕಿಯನ್ನು ಸಹ ಕುಕ್ಕರ್ಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಹಾಕಿದ್ದಾಗಿದೆ. ಈಗ 4 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಈ ಥರ ಅಕ್ಕಿನ ಸಪ್ರೇಟಾಗಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಯಾಕಂದರೆ ಹಾಕಿರೋ ಸಾಮಗ್ರಿಗಳೆಲ್ಲ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಕುಕ್ಕರನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. 1 ವಿಸಿಲ್ ಆದ ನಂತರ ಈಗ ರೆಡಿಯಾಗಿದೆ. ನೋಡಿ, ಇದಕ್ಕೆ ನಿಮಗೆ ಬೇಕಾದರೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಹೋಟೆಲ್ನಲ್ಲಿ ಅಥವಾ ಮದುವೆ ಮನೆಯಲ್ಲಿ ಮಾಡಿರೋ ಥರನೇ ಫ್ಲೇವರು ಬರ್ತಾ ಇದೆ. ಟೇಸ್ಟ್ನೂ ಹಾಗೇ ಇದೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದನ್ನು ಮೊಸರು ಗೊಜ್ಜಿನ ಜೊತೆಗೆ ಸವಿಬೋದು. ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್.